ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ವಿಶೇಷವಾದ ವಿಷಯ ಹೇಳ್ತೀನಿ. ರೂಪಾ ಅವರು ಎಷ್ಟು ಅದ್ಭುತವಾಗಿ, ಎಷ್ಟು ಚೆನ್ನಾಗಿ ಅಂದರೆ ವರ್ಣನೆ ಮಾಡೋಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿ ಗೋಪಾಲದಾಸರು ಮಾಡಿರುವ ಹಾಡನ್ನು, ಒಳ್ಳೆ ದೇವ್ರ ನಾಮನ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ. ನೀವು ಅದನ್ನು ಭಕ್ತಿಯಿಂದ ಕೇಳಿ ನೀವು ಕಲಿಯೋಕ್ಕೆ ಪ್ರಯತ್ನ ಮಾಡಿ. ಸರಿನಾ? ಹರೇ ಶ್ರೀನಿವಾಸ. ಗೋಪಾಲದಾಸರ ಇನ್ನೊಂದು ರಚನೆ. ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಕರೆಗೊಳಿಸುವ ದುರಿತ ದುಷ್ಕೃತ್ಯ ಕರಿಯು ಸಿಂಹನ ಕಂಡ ತೆರನಾಗುವುದಯ. ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ಮಧ್ವಮತವೆಂಬ ವರಕ್ಷಿರಾಂಬುದಿಯಲ್ಲಿ ಹರಧರಿಸಿದ ಶಶಿಯಂತುದಿಸಿ, ಗುರು ಮಧ್ವಮತವೆಂಬ ವರಕ್ಷಿರಾಂಬುದಿಯಲ್ಲಿ ಹರಧರಿಸಿದ ಶಶಿಯಂತುದಿಸಿ, ಪರಮತ ತಿಮಿರಕ್ಕೆ ತರಣಿ ಕಿರಣವೆನಿಸಿ ಪಿರಿದು ಮೆರೆದ ಸೀತಾರಾಮಾರ್ಚಕರಾದ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಹರಿಯೇ ಸರ್ವೋತ್ತಮ ಸಿರಿಯುವಾತನ ರಾಣಿ ಪರಮೇಶ್ವರಿ ಮರುತರೆ ಗುರುಗಳೆಂದು, ಹರಿಯೇ ಸರ್ವೋತ್ತಮ ಸಿರಿಯುವಾತನ ರಾಣಿ ಪರಮೇಶ್ವರಿ ಮರುತರೆ ಗುರುಗಳೆಂದು, ಗರುಡ ಶೇಷ ರುದ್ರ ಸಮರೆಂದು ಸ್ಥಾಪಿಸಿ, ಗರುಡ ಶೇಷ ರುದ್ರ ಸಮರೆಂದು ಸ್ಥಾಪಿಸಿ, ಸ್ಥಿರ ತಾರತಮ್ಯ ಪಂಚಭೇದ ಸತ್ಯವೆಂಬ, ಸ್ಥಿರ ತಾರತಮ್ಯ ಪಂಚಭೇದ ಸತ್ಯವೆಂಬ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ರಾಯನ್ನೇ ದುರಿತ ರಾಶಿಗಳೆಲ್ಲ ದಹಿಸುವ ಘಾಯನ್ನೇ ಘನ ಜ್ಞಾನ ಭಕುತೀವ, ವೇಮ್ಯನ್ನೇ ವೇಗದಿ ಜನನ ಮರಣ ದೂರ, ದ್ರಾಯನ್ನೇ ದ್ರವಿಣಾರ್ಥ ಶ್ರುತಿ ಪಾದ್ಯನ ಕಾಂಬ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಶೇಷಾಂಶರಾಗಿ ತುಂಗಾ ತೀರದಿ ನಿಂದು ಸೇವೆ ಭೂಸುರರಿಂದ ಬಹುಕೊಳ್ಳುತ್ತ, ಶೇಷಾಂಶರಾಗಿ ತುಂಗಾ ತೀರದಿ ನಿಂದು ಸೇವೆ ಭೂಸುರರಿಂದ ಬಹುಕೊಳ್ಳುತ್ತ, ಭಾವಜನಯ್ಯ ಗೋಪಾಲ ವಿಠಲನ್ನ, ವಿಠಲ 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 ವಿಠಲ, ಭಾವಜನಯ್ಯ ಗೋಪಾಲ ವಿಠಲನ್ನ ಸೇವಿಸುತಿಹ ಯತಿ ಕುಲಶಿಖಾಮಣಿಯಾದ, ಸೇವಿಸುತಿಹ ಯತಿ ಕುಲಶಿಖಾಮಣಿಯಾದ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಕರೆಗೊಳಿಸುತ್ತ ದುರಿತ ದುಷ್ಕೃತ್ಯ ಕರಿಯು ಸಿಂಹನ ಕಂಡ ತೆರನಾಗುವುದಯ. ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಸ್ಮರಿಸುವ ಮನುಜರಿಗೆ, ಸ್ಮರಿಸುವ ಮನುಜರಿಗೆ. ಹರೇ ಶ್ರೀನಿವಾಸ. ಶ್ರೀ ಕೃಷ್ಣಾರ್ಪಣಮಸ್ತು.
ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಿಮಗೆಲ್ಲ ಗೊತ್ತಿದೆ, ರಾಯರ ಕಾರ್ಯಕ್ರಮ ಬರ್ತಾ ಇದೆ. ರಾಯರ ವರ್ಧಂತಿ, ರಾಯರ ಪಟ್ಟಾಭಿಷೇಕ, ರಾಯರ ಅವತಾರ ಮಾಡಿದ್ದು ಎಲ್ಲ ಕಾರ್ಯಕ್ರಮನೂ ಕೂಡ ಬರ್ತಾ ಇದೆ. ಮಂತ್ರಾಲಯದಲ್ಲಿ ಒಂದು ವಾರ ಎಷ್ಟು ಚೆನ್ನಾಗಿ ರಾಯರ ಕಾರ್ಯಕ್ರಮನ ಮಾಡ್ತಾರೆ, ವಿಜೃಂಭಣೆಯಿಂದ ಮಾಡ್ತಾರೆ. ಮಂತ್ರಾಲಯಕ್ಕೆ ಯಾರ್ಯಾರು ಹೋಗ್ತೀರೋ ನೀವೆಲ್ಲರೂ ಕೂಡ ಪುಣ್ಯವಂತರು, ನೀವೆಲ್ಲ ಭಾಗ್ಯವಂತರು. ರಾಯರು ಅವತಾರ ಮಾಡಿ 431ನೇ ವರ್ಷ ಆಯಿತು. ಅವರು ಅವತಾರ ಮಾಡಿ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಕೇಳಿದ್ದೆಲ್ಲ ಬೇಡಿದ್ದೆಲ್ಲ ಕೊಟ್ಟಿದ್ದಾರೆ. ಮತ್ತು ರಾಯರ ಪಟ್ಟಾಭಿಷೇಕ ಆಗಿದ್ದು 405ನೇ ವರ್ಷ. ರಾಯರಿಗೆ ಸನ್ಯಾಸ ದೀಕ್ಷೆ ತಗೊಂಡಿದ್ದು 405ನೇ ವರ್ಷ. ಅವರು ಅವತಾರ ಮಾಡಿದಾಗಲಿಂದ ಇವತ್ತುವರೆಗೂ ಎಲ್ರಿಗೂ ಕೂಡ ಅವರು ವರ ಕೊಡ್ತಾನೇ ಇದ್ದಾರೆ. ಬೇಡಿದ್ದಷ್ಟು ವರ ಕೊಡ್ತಾ ಇದ್ದಾರೆ. ನೀವೇನು ಕೇಳ್ತಿರೋ ರಾಯರಿಗೆ ಅವರು ತಥಾಸ್ತು ಅಂತಾರೆ. ರಾಯರಿಗೆ ಏನು ಇಷ್ಟ ಆಗುತ್ತಾ, ತುಪ್ಪದ ದೀಪ ಹಚ್ಚೋದು ಅವರು ತುಂಬ ಪ್ರೀತಿ ಅವರಿಗೆ. ನೀವು ನೋಡಿ, ರಾಯರ ಮಠಗಳಲ್ಲಿ ತುಪ್ಪದ ದೀಪ ಎಲ್ಲ ಮಾರ್ತಾ ಇರ್ತಾರೆ. ಏಕೆಂದರೆ ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ರೆ ಬೇಗ ಅವರು ಶೀಘ್ರದಲ್ಲಿ ಫಲ ಕೊಡ್ತಾರೆ ಅಂತ. ನೀವು ಕೂಡ ಈ ಒಂದು ವಾರದಲ್ಲಿ ಡೈಲಿ ಮಾಡಬೇಕು. ಈ ಒಂದು ವಾರ ಸಪ್ತಾಹ ಅಂದರೆ 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ರಾಯರ ಕಾರ್ಯಕ್ರಮ, ವಿಶೇಷವಾದ ದಿನ, ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋ ದಿನ. ನೀವು ಅವತ್ತಿನ ದಿವಸ ಒಂದು ವಾರ ರಾಯರ ಮಠದಲ್ಲಿ ನೀವು ಏನಾದರೂ ಸೇವೆ ಕೊಡ್ಬೋದು. ಮತ್ತು ಮಂತ್ರಾಲಯಕ್ಕೆ ಹೋಗಿ ಸೇವೆ ಕೊಡ್ಬೋದು. ಮನೇಲೇ ಫೋಟೋ ಇಟ್ಕೊಂಡು ರಾಯರಿಗೆ ನಮಸ್ಕಾರ ಮಾಡ್ಬೋದು. ನೀವು ರಾಯರ ಬಗ್ಗೆ ಏನು ಮಾಡ್ತೀರೋ ಶೀಘ್ರದಲ್ಲಿ ನಿಮ್ಮ ಆಸೆ ಈಡೇರುತ್ತೆ. ಮತ್ತು ಜೊತೆಗೆ ಮಂತ್ರಾಲಯದಲ್ಲಿ ಹೋದರೆ ನೀವು ವಾದೀಂದ್ರ ತೀರ್ಥರಿಗೆ ನಮಸ್ಕಾರ ಮಾಡೋದು ಮಾತ್ರ ಮರಿಬೇಡಿ. ಅವ್ರಿಗೂ ನಮಸ್ಕಾರ ಹಾಕಿ, ನಮ್ಮ ಗುರುರಾಯರಿಗೂ ಕೂಡ ನೀವು ನಮಸ್ಕಾರ ಹಾಕಿ. ಮನೇಲೂ ಅಷ್ಟೇ. ಮತ್ತು ಹೆಣ್ಮಕ್ಕಳು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ನಮಸ್ಕಾರ ಹಾಕಬೇಕು. ಗಂಡು ಮಕ್ಕಳು ಬೀಜಾಕ್ಷರ ಮಂತ್ರ ಹೇಳಿ ನಮಸ್ಕಾರ ಹಾಕಬೇಕು. ನಿಮಗೆ ಗೊತ್ತಿದೆ ಇದೆಲ್ಲನೂ ಕೂಡ. ಮತ್ತು ನಾನು ನಿಮ್ಮ ಎಲ್ಲರಿಗೂ ಕೂಡ, ಯಾರ್ಯಾರು ಕೃಷ್ಣ ಭಕ್ತರು ಇದ್ದಾರೆ ಅವರು ಎಲ್ಲರಿಗೂ ಕೂಡ ಮನೇಲಿ ಅಸ್ವಸ್ಥ ಆಗಿರ್ತಾರಲ್ಲ, ಹುಷಾರಿರಲ್ಲ, ಅವ್ರಿಗೆಲ್ಲಿ ಏನೂ ಆಗಲ್ಲ, ಅಂಥವ್ರಿಗೂ ಕೂಡ ಒಳ್ಳೆ ಆರೋಗ್ಯ ಬರಲಿ, ನಿಮ್ಮ ಸ್ಮರಣೆ ಮಾಡೋಕ್ಕೆ ನೀವು ಜ್ಞಾನ ಬರಲಿ, ಜ್ಞಾನ ಭಕ್ತಿ ವೈರಾಗ್ಯ ಕೊಡಿ ಅಂತ ನಾನು ಗುರುರಾಯರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಸೇವೆನೂ ಕೂಡ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲರೂ ಭಕ್ತಿಯಿಂದ ನೀವು ಗುರುರಾಯರಿಗೆ ಮತ್ತು ವಾದೀಂದ್ರ ತೀರ್ಥರಿಗೆ ನೀವು ನಮಸ್ಕಾರ ಮಾಡಿ. ನಿಮ್ಮೆಲ್ಲರ ಆಸೆ ಈಡೇರುತ್ತೆ.